ಏಕರೂಪ ಸಮಾನ ಶಿಕ್ಷಣಕ್ಕಾಗಿ ಪಾದಯಾತ್ರೆ ಅಂತ್ಯ ಹಿನ್ನೆಲೆ. ರಾಜ್ಯ ಸರ್ಕಾರದ ವಿರುದ್ಧ ರೈತರ ಬೃಹತ್ ಹೋರಾಟ. ಮಂಡ್ಯದಲ್ಲಿ ಬೃಹತ್ ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ. ಮಂಡ್ಯದ ಇಂಡವಾಳು ಗ್ರಾಮದಿಂದ ಸಂಜೆ ವೃತ್ತದವರೆಗೆ ಪಂಜಿನ ಮೆರವಣಿಗೆ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರೈತರ ಆಕ್ರೋಶ. ರಾಜ್ಯ ರೈತ ಸಂಘದಿಂದ ನಡೆದ ಬೃಹತ್ ಪಂಜಿನ ಮೆರವಣಿಗೆ. ಜಿಲ್ಲಾದ್ಯಂತ ಸರ್ಕಾರಿ ಶಾಲೆ ನನ್ನವ್ವ ಘೋಷವಾಕ್ಯದೊಂದಿಗೆ ನಡೆದ ಪಾದಯಾತ್ರೆ. ಸರ್ಕಾರಿ ಶಾಲೆ ಉಳಿವಿಗಾಗಿ ಮಂಡ್ಯದಲ್ಲಿ ನಡೆದ ಐತಿಹಾಸಿಕ ಪಾದಯಾತ್ರೆ. ರಾಜ್ಯದಲ್ಲಿ ಏಕರೂಪ ಶಿಕ್ಷಣ ಜಾರಿಗಾಗಿ ಒತ್ತಾಯ. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡವಾಳು ಚಂದ್ರಶೇಖರ್, ಮಂಡ್ಯ ಸಂತೋಷ್ ಗೌಡ, ಪ್ರೊ. ಜಯಪ್ರಕಾಶ್ ಗೌಡ, ಶಿವಳ್ಳಿ ಚಂದ್ರಶೇಖರ್ ಸೇರಿದಂತೆ ಇತರರಿದ್ದರು. ಏಕರೂಪ ಶಿಕ್ಷಣ, ಏಕರೂಪ ಶಿಕ್ಷಣ. ದಯವಿಟ್ಟು ದಿನಗಳಿಂದ 58 ದಿನಗಳಿಂದ ಕನ್ನಡ ಶಾಲೆಯನ್ನು ಉಳಿಸಿ ಎನ್ನುವಂಥ ಒಂದು ಹೋರಾಟವನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಮೂಲ ಸಂಘಟನೆಯವರು ಪ್ರಗತಿಪರವಾಗಿರ್ತಕ್ಕಂಥ ಯುವಕರನ್ನ ಜೊತೆಗೂಡಿಸಿಕೊಂಡು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಯಾವುದೇ ಒಂದು ಕೆಲಸ ಅದು ಒಳ್ಳೆಯದಾಗಬೇಕಾದ್ರೆ ಅದು ಸರಳವಾಗಿ ಸಂಘಟನೆಯ ಮೂಲಕನೇ, ಸಂಘಟನೆಯ ಶಕ್ತಿ ಬಹಳ ದೊಡ್ಡದು. ಸಂಘಟನೆಯ ಮೂಲಕ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕು. ಕನ್ನಡದ ಮಹತ್ವ ಅರ್ಥ ಆಗ್ತಾ ಇಲ್ಲ. ಕೇವಲ ಅವರು ಮಾತ್ರ ಅಲ್ಲ, ರೈತರ ಮಕ್ಕಳು ಮಾತ್ರವಲ್ಲ, ಶೋಷಿತರ ಮಾತ್ರವೇ ಅಲ್ಲ, ಇವತ್ತು ಏನು ಓದಿ ವಿದ್ಯಾವಂತರಾಗಿರ್ತಕ್ಕಂಥವರು ಕೂಡ ಕನ್ನಡದ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡು ಕನ್ನಡ ಶಾಲೆಯನ್ನು ಉಳಿಸದೆ ಹೋದರೆ ಮುಂದೆ ಭವಿಷ್ಯ ಇರುವುದಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು, ಯಾಕಂದರೆ ಸರ್ಕಾರದ ಖಾಸಗಿ ಶಾಲೆಗಳು ಇವತ್ತೆಲ್ಲ ಲಕ್ಷಾಂತರ ರೂಪಾಯಿನ, ಪ್ರೈಮರಿ ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿನ, LKGಗೆ ಲಕ್ಷಾಂತರ ರೂಪಾಯಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಶಾಲೆಗಳನ್ನು ಮುಚ್ಚತಕ್ಕಂಥ ಸರ್ಕಾರದ ಹುನ್ನಾರವನ್ನು ನಾವು ಬಗ್ಗೆ ಹೋಗ್ಲಾಡಿಸ್ತಾ ಹೋದರೆ ನಮಗೆ ಉಳಿಗಾಲವಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಸಂಘಟನೆಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಪ್ರಜ್ಞೆ ಇರ್ತಕ್ಕಂಥ ಎಲ್ಲ ನಾಗರಿಕರು ಕೂಡ ಬೆಂಬಲಿಸಬೇಕು ಅನ್ನುವಂಥ ಮಾತನ್ನು ಈ ಮೂಲಕ ನಾನು ಹೇಳಿಕೊಳಿಸ್ತೇನೆ. ಹೋರಾಟ ಬಂಧುಗಳೇ, ನಮ್ಮ ಹೋರಾಟ ಎಲ್ಲ ಸಾರ್ವಜನಿಕರು ಗೊತ್ತಿರಬಹುದು. ಏನು 55 ದಿವಸ
ಜಿಲ್ಲೆಯಾದ್ಯಂತ ಪಾದಯಾತ್ರೆ ಮಾಡಿ ಎಲ್ಲ 234 ಪಂಚಾಯತಿಲಿ ಮಧ್ಯ ಸಾವಿರಾರು ಹಳ್ಳಿಗಳು ಸಿಕ್ಕಿದ್ದಾವೆ. ಆ ಹಳ್ಳಿಗಳಿಗೆಲ್ಲ ನಾವೇನು ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಬೇಕು, ಮೂಲಭೂತ ಸೌಕರ್ಯ ಬೇಕು, ಖಾಸಗಿ ಶಾಲೆಯಲ್ಲಿ ಏನು ಶಿಕ್ಷಣ ಕೊಡ್ತಾರೆ ಅದನ್ನು ಕೊಡಬೇಕು ಅಂತ ಅರಿವು ಮೂಡ್ತಿದ್ದೀವಿ. 55 ದಿವಸ ಅರಿವು ಮೂಡ್ತಿದ್ದೀವಿ. ಎಲ್ಲ ಜನಗಳು ಸ್ಪಂದಿಸಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮೀಣ ಜನಗಳು ಪಂಚಾಯತ್ ಸ್ಪಂದಿಸಿದ್ದಾರೆ. ಈ ದಿನ ಇಟ್ವಾಡ ಗ್ರಾಮದಿಂದ ಪಂಜಿನ ಮೆರವಣಿಗೆ ಬಂದಿದ್ದೇವೆ. ಎಲ್ಲ ಜಿಲ್ಲೆಗಳು, ಹಾಸನ ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಮತ್ತೆ ರಾಜ್ಯದ ಮೂಲೆ ಜಿಲ್ಲೆಗಳಿಂದ ಎಲ್ಲ ಸಾರ್ವಜನಿಕರು ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಏನು ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಏನು ಗುಣಾತ್ಮಕ ಶಿಕ್ಷಣ ಕೊಡೋಕೆ ಏರ್ಪಾಡು ಮಾಡಬೇಕು ಅಂತ ಹೇಳಿ ನನ್ನ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಶಾಲೆ ನನ್ನವ್ವ ಅಂತೇಳಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಪಾದಯಾತ್ರೆಯನ್ನು ಮುಗಿಸಿ ಏಕರೂಪ ಶಿಕ್ಷಣ, ಏಕರೂಪ ಆರೋಗ್ಯವನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಶಿಕ್ಷಣ ಇಲಾಖೆಗೆ ಖಡಕ್ಕಾಗಿ ಪಿಂಜಿನ ಮೆರವಣಿಗೆ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಎಲ್ಲ ರೈತರ, ಕೂಲಿ ಕಾರ್ಮಿಕರ, ದಲಿತರ ಮಕ್ಕಳಿಗೆ ಸಂವಿಧಾನದ ಆಶಯದಂತೆ ಉಚಿತ ಶಿಕ್ಷಣ, ಉಚಿತ ಆರೋಗ್ಯವನ್ನು ಕೊಡುವ ಮುಖಾಂತರ ಬಡವರ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಬೇಕು. ಈ ಸುಲಿಗೆಗೋರರ ಖಾಸಗಿ ಶಿಕ್ಷಣ, ಖಾಸಗಿ ಆಸ್ಪತ್ರೆಗಳ ದಂಧೆಕೋರರ ದಂಧೆಯಿಂದ ತಪ್ಪಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಪೆಂಚಿನ ಮೆರವಣಿಗೆ ಮುಖಾಂತರ ರಾಜ್ಯದ ಜನರ ಪರವಾಗಿ, ದಲಿತರ ಪರವಾಗಿ ರಾಜ್ಯ ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದ್ದೇನೆ. ಮುಂದಿನ ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿ ಉನ್ನತ ಶಿಕ್ಷಣ, ಉನ್ನತ ಶಿಕ್ಷಕರನ್ನ ನೇಮಕ ಮಾಡಬೇಕು. ಈಗಿರ್ತಕ್ಕಂಥ ಶಾಲೆಗಳನ್ನ ನವೀಕರಣ